ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿ ಒನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಅ ಲೆಸನ್ ಫ್ರಮ್ ಅ 9th ಸ್ಟ್ಯಾಂಡರ್ಡ್ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್. 9ನೇ ತರಗತಿಯ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಒಂದು ಪಾಠವನ್ನು ನಾವು ಮಾಡ್ತಾ ಇದ್ದೀವಿ. ಯಾವ ಪಾಠವನ್ನು ಮಾಡ್ತಾ ಇದ್ದೀವಿ? ವಿ ಆರ್ ಡೂಯಿಂಗ್ ಅ ಫಸ್ಟ್ ಲೆಸನ್, ಅವರೇ ರಾಜರತ್ನಂ. ಸೊ ಬರೆದವರು ಯಾರು? KP ಪೂರ್ಣಚಂದ್ರ ತೇಜಸ್ವಿ. ಆ್ಯಂಡ್ KP ಪೂರ್ಣಚಂದ್ರ ತೇಜಸ್ವಿ ಅವರು ಇಟ್ಸ್ ನನ್ನ ಫೇವ್ರೆಟ್, ಒನ್ ಆಫ್ ದ ಫೇವ್ರೆಟ್ ಅಲ್ಲ, ದಿ ಫೇವ್ರೇಟ್ ಅಂಡ್ ನನಗೆ ಬಹಳ ಹೃದಯಕ್ಕೆ ಇಷ್ಟವಾದಂಥ ಒಬ್ಬ ಲೇಖಕರು. ಇಫ್ ಯು ಹ್ಯಾವ್ ಅ ಗೆಟ್ ಅ ಟೈಮ್ ಸಮ್ ಟೈಮ್ ಪ್ಲೀಸ್ ರೀಡ್ ಅವರ ಬುಕ್ಸ್ಗಳನ್ನ ನೀವು ಓದಿ. ಇಟ್ಸ್ ವೆರಿ ವಂಡರ್ಫುಲ್ ಆ್ಯಂಡ್ ಇಟ್ಸ್ ವೆರಿ ಯುನೀಕ್, ನಾಟ್ ಲೈಕ್ ಅ ನಾರ್ಮಲ್ ಸ್ಟೋರಿ ಥರ ಇರಲ್ಲ. ಇಟ್ಸ್ ಕಂಪ್ಲೀಟ್ಲಿ ಯುನೀಕ್. ಸೊ ಯು ಗೆಟ್ ಅ ಟೈಮ್, ಪ್ಲೀಸ್ ಡೂ ರೀಡ್ ಇಟ್. ಓಕೆ, ಸೊ ಯಾವ ಪಾಠವನ್ನು ಮಾಡ್ತಾ ಇದ್ದೀವಿ? ಅವರೇ ರಾಜರತ್ನಂ. ಸೊ ಇಲ್ಲಿದೆ ಲೆಸನ್. ಯಾರು KP ಪೂರ್ಣಚಂದ್ರ ತೇಜಸ್ವಿ? ಪೂರ್ಣಚಂದ್ರ ತೇಜಸ್ವಿ ಅವರು ಕುವೆಂಪುರವರ ಮಗ. ರಾಷ್ಟ್ರಕವಿ ಕುವೆಂಪುರವರ ಮಗ ಪೂರ್ಣಚಂದ್ರ ತೇಜಸ್ವಿ. ಓಕೆ, ಈ ಕಥೆಯನ್ನು ಅವರ ಅಣ್ಣನ ನೆನಪು ಪುಸ್ತಕದಿಂದ ತೆಗೆದುಕೊಳ್ಳಲಾಗಿದೆ. ಓಕೆ, ದೆರ್ ಈಸ್ ಅ ಬುಕ್ ಕಾಲ್ಡ್ ಅಣ್ಣನ ನೆನಪು. ಆ ಬುಕ್ಕಿಂದ ಈ ಕಥೆಯನ್ನು ತೆಗೆದುಕೊಂಡಿದೆ. ಸೊ ವಿಲ್ ಸ್ಟಾರ್ಟ್ ವಿತ್ ದ ಲೆಸನ್. ರಾಜರತ್ನಂ. ರಾಜರತ್ನಂ ಯಾರು? ರಾಜರತ್ನಂ ಅವರು ಕೂಡ ಈಸ್ ಅ ರಿನೌಂಡ್ ಅಂಡ್ ದ ಫೇಮಸ್ ಪೋಯೆಟ್ ಇನ್ ಕನ್ನಡ. ಓಕೆ, ಮಕ್ಕಳ ಪದ್ಯಗಳನ್ನ ಬಹಳವಾಗಿ ಬರೆದವರು ರಾಜರತ್ನಂ ಅವರು. ಮೊದಲೆಲ್ಲ ಯಾವತ್ತೂ ಅಣ್ಣನನ್ನು ನೋಡಬರುವವರಿಂದ ನಮಗೆ ತೊಂದರೆಯೇ ಆಗಿರಲಿಲ್ಲ. ಅಣ್ಣ ಅಂದರೆ ಈಸ್ ರೆಫರಿಂಗ್ ಹಿಯರ್ ಕುವೆಂಪು ಆಸ್ ಅ ಅಣ್ಣ. ಅಪ್ಪನಿಗೆ ಅಣ್ಣ ಅಂತ ಕರೆಯೋ ವಾಡಿಕೆ ಇದೆ. ದರ್ ಈಸ್ ಆ್ಯಕ್ಚುಲಿ ಮೋಸ್ಟ್ ಆಫ್ ದ ಪ್ಲೇಸಸ್ ದೇ ಆಲ್ಸೋ ಕಾಲ್ ದ ಅಪ್ಪ ಆಸ್ ಅ ಅಣ್ಣ. ಸೊ ಇಲ್ಲಿ ತೇಜಸ್ವಿ ಇಸ್ ಕಾಲಿಂಗ್ ಕುವೆಂಪು ಆಸ್ ಅ ಅಣ್ಣ. ಸೊ ಫಸ್ಟ್ ಎಲ್ಲ ಹೂ ಆರ್ ಯೂಸ್ ಟು ವಿಸಿಟ್ ಮೈ ಫಾದರ್, ದರ್ ವಾಸ್ ನೋ ಏನು ಡಿಫಿಕಲ್ಟಿ ಇರ್ತಿರಲಿಲ್ಲ, ಏನು ಪ್ರಾಬ್ಲಮ್ ಇರ್ತಿರಲಿಲ್ಲ. ಹೆಚ್ಚೆಂದರೆ ಭಿಕ್ಷುಕರ ಕಾಟವಷ್ಟೇ ನಮಗೆ ಗೊತ್ತಿದ್ದಿತ್ತು. ನಮಗೆ ಜಾಸ್ತಿ ಅಂದರೆ ಬೆಗ್ಗರ್ ಪ್ರಾಬ್ಲಮ್ ಮಾತ್ರ ನಮಗಿದ್ದಿತ್ತು. ಭಿಕ್ಷುಕರಿಗೆ ಭಿಕ್ಷೆ ಹಾಕುವುದು ಅವರನ್ನು ಪ್ರೋತ್ಸಾಹಿಸಿದ ಹಾಗೆ ಎಂದು ಒಂದು ದಿನ ಅಣ್ಣ ನಮಗೆ ಜೋರು ಮಾಡಿದರು. ಸೊ ಕುವೆಂಪುರವರಿಗೆ ಈ ನೆವರ್ ಲೈಕ್ ಟು ಗಿವ್ ಅ ಭಿಕ್ಷೆ ಟು ದ ಬೆಗರ್ಗೆ ಹೆಲ್ಪ್ ಮಾಡೋದ್ರಿಗೆ ಇಷ್ಟ ಇಲ್ಲ. ಯಾಕೆಂದರೆ ಯು ಆರ್ ಹೆಲ್ಪಿಂಗ್ ದಮ್, ಯು ಆರ್ ಎಂಕರೇಜಿಂಗ್ ದಮ್ ಟು ನಾಟ್ ಟು ವರ್ಕ್. ಅದು ತಪ್ಪು ಅಂತ ಹೇಳಿ ಅವರು ಜೋರು ಮಾಡಿರ್ತಾರೆ. ಯಾರಿಗೆ? ಮಕ್ಕಳಿಗೆ. ಅವರು ಆಶ್ರಮದಲ್ಲಿದ್ದಾಗ ಒಬ್ಬ ಹೆಳವನಿಗೆ 3 ಕಾಸು 6 ಕಾಸು ಭಿಕ್ಷೆ ಹಾಕುತ್ತಿದ್ದರಂತೆ. ಆಗಲೂ ಆಶ್ರಮದ ಸ್ವಾಮಿಗಳಾದ ಸಿದ್ದೇಶ್ವರಾನಂದರು ಭಿಕ್ಷಾವೃತ್ತಿಗೆ ಉತ್ತೇಜನ ನೀಡುವುದಕ್ಕೆ ಬದ್ಧ ವಿರೋಧಿಗಳಾಗಿದ್ದರು. ಓಕೆ, ಸೊ ವೆನ್ ಹಿ ವಾಸ್ ಇನ್ ಆಶ್ರಮ, ಅವರ ಆಶ್ರಮದಲ್ಲಿದ್ದಾಗ ಈ ಯೂಸ್ ಟು ಪುಟ್ 3 ಕಾಸು 4 ಕಾಸು ಅಂದರೆ ಆಗಿನ ಕಾಲದಲ್ಲಿ ದ ಕರೆನ್ಸಿ ವಾಸ್ ಟೋಲ್ಡ್ ಇನ್ನೇನೆ ಈ ಥರ ಹೇಳ್ತಿತ್ತು. 3 ಕಾಸು 4 ಕಾಸು 8 ಆಣೆ ತೂತ್ ಕಾಸು ಈ ಥರ ಎಲ್ಲ ಇತ್ತು. ಓಕೆ, ಸೊ ಈ ಥರ ಭಿಕ್ಷೆ ಹಾಕ್ತಿದ್ರಂತೆ. ಆ ಆಶ್ರಮದ ಸ್ವಾಮಿ ಯಾರು? ಆ ಆಶ್ರಮದ ಸ್ವಾಮಿ ಸಿದ್ದೇಶ್ವರಾನಂದ. ಸೊ ಇನ್ ದಟ್ ಆಶ್ರಮ ಅಂದ್ರೆ ಏನು? ಆಶ್ರಮ ಅಂದರೆ ವೇರ್ ದಿ ಸ್ವಾಮೀಜಿ ಅಂಡ್ ಆಲ್ ವಿಲ್ ಬಿ ದೇರ್, ರೈಟ್? ಅದನ್ನು ಆಶ್ರಮ ಅಂತ ಕರೀತಾರೆ. ಇಟ್ಸ್ ವೆರಿ ತುಂಬ ಇನ್ ಡೆಪ್ತ್ ಡೀಟೇಲ್ ಅಲ್ಲ. ದೆರ್ ಇಸ್ ಆಶ್ರಮಗೆ ದೆರ್ ಈಸ್ ಆಲ್ಸೋ ಒನ್ ಮೋರ್ ಮೀನಿಂಗ್ ದಟ್ ವಿ ಕ್ಯಾನ್ ಗಿವ್ ಇನ್ ದಿಸ್ ಲೆಸನ್. ದಿಸ್ ಇಸ್ ದ ಇನ್ಪುಟ್ ಯು ಕ್ಯಾನ್ ಟೇಕ್ ಇನ್ ಯೋರ್ ಮೈಂಡ್. ಓಕೆ, ಸಿದ್ದೇಶ್ವರಾನಂದರು. ಆಶ್ರಮದಲ್ಲಿ ಸ್ವಾಮೀಜಿ ಹೆಸರು ಸಿದ್ದೇಶ್ವರಾನಂದರು. ಅವರು ಇದಕ್ಕೆ ಉತ್ತೇಜನ ಅಂದರೆ ಅದಕ್ಕೆ ಪ್ರೋತ್ಸಾಹ ಎಂಕರೇಜ್ ಮಾಡ್ತಿರಲಿಲ್ಲ. ಇವನ್ ಹಿ ವಾಸ್ ಆಲ್ಸೋ ಅಗೇನ್ಸ್ಟ್ ಇಟ್, ವಿರೋಧಿಗಳಾಗಿದ್ದರು. ಒಮ್ಮೆ ಅಣ್ಣ ಆ ಹೆಳವನಿಗೆ ಭಿಕ್ಷೆ ನೀಡುತ್ತಿದ್ದಾಗ ಆಕಸ್ಮಿಕವಾಗಿ ಸಿದ್ದೇಶ್ವರಾನಂದರು ಅಲ್ಲಿಗೆ ಬಂದರು. ಒನ್ ಡೇ ಕುವೆಂಪು ವಾಸ್ ಗಿವಿಂಗ್ ಅ ಹೆಲ್ಪಿಂಗ್ ದಟ್ ಬೆಗ್ಗರ್. ಆಕಸ್ಮಿಕವಾಗಿ ಆಕ್ಸಿಡೆಂಟಲಿ ಸಿದ್ದೇಶ್ವರಾನಂದರು ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದರು. ಕೈಕಾಲೆಲ್ಲ ಸೊಟ್ಟ ಮಾಡಿಕೊಂಡ ಸ್ವಾಮಿ ಎಂದು ಕರುಣಾಜನಕವಾಗಿ ಅಂಗಲಾಚುತ್ತಿದ್ದ ಆ ಹೆಳವ. ಕೈಕಾಲೆಲ್ಲ ಅವನು ಸೊಟ್ಟ ಮಾಡ್ಕೊಂಡಿದ್ದ. ಹಿ ಹ್ಯಾಡ್ ಪುಟ್ ಲೈಕ್ ದಿಸ್ ಆ್ಯಂಡ್ ಅಂಗಲಾಚಿದ್ದ. ಹಿ ವಾಸ್ ಪ್ಲೀಡಿಂಗ್ ಆ್ಯಂಡ್ ಹಿ ವಾಸ್ ಬೆಗ್ಗಿಂಗ್. ಕರುಣಾಜನಕವಾಗಿ ಅಂಗಲಾಚುತ್ತಿದ್ದ ಅಂದರೆ ತುಂಬ ಸಿಂಪತಿ ಮಾಡೋದಕ್ಕೆ, ತುಂಬ ಲವ್ ತೊಗೊಳೋದಕ್ಕೆ, ಕೇರ್ ತೊಗೊಳೋದಕ್ಕೆ. ಹಿ ವಾಸ್ ಲೈಕ್ ತುಂಬ ಒಂಥರ ಅಯ್ಯೋ ಪಾಪ ಅನ್ನೋ ರೀತಿಯಲ್ಲಿ ಹಿ ವಾಸ್ ಬೆಗ್ಗಿಂಗ್ ಅಂಡ್ ದ ಪ್ಲೀಡಿಂಗ್. ಸಿದ್ದೇಶ್ವರಾನಂದರು ನೋಡಿದ ಕೂಡಲೇ ಸಟ್ಟನೆ ಕೈಕಾಲುಗಳನ್ನು ನೆಟ್ಟಗೆ ಮಾಡಿಕೊಂಡು ವೇಗವಾಗಿ ಆಶ್ರಮದ ಆವರಣದಿಂದ ಆಚೆಗೆ ಓಡಿ ಹೋದನಂತೆ. ಸಿದ್ದೇಶ್ವರಾನಂದನ ನೋಡಿದ ಕೂಡಲೇ ಏನಾಯಿತು? ಸೊಟ್ಟ ಇದ್ದಿದ್ದ ಕೈಕಾಲೆಲ್ಲ ನೆಟ್ಟಗಾಗೋಯ್ತು. ಹಿ ಬಿಕೇಮ್ ಸ್ಟ್ರೇಟ್ ಅಂಡ್ ಹಿ ಸ್ಟಾರ್ಟೆಡ್ ರನ್ನಿಂಗ್ ಔಟ್ ಆಫ್ ದ ಆಶ್ರಮ. ಸಿದ್ದೇಶ್ವರಾನಂದರು ಅಣ್ಣನ ಮೂರ್ಖತನಕ್ಕೆ ಸರಿಯಾಗಿ ಛೀಮಾರಿ ಮಾಡಿದರು. ಸೊ ಅಣ್ಣನ ಮೂರ್ಖತನ ಅಂದರೆ ಸ್ಟುಪಿಡ್, ಈಡಿಯಟ್, ಫೂಲಿಶ್ನೆಸ್ಗೆ ಛೀಮಾರಿ ಅಂದರೆ ತುಂಬ ಬೈದ್ರ ಅಂತ. ಯಾರು? ಸಿದ್ದೇಶ್ವರಾನಂದರು. ಹಿ ಸ್ಕೋಲ್ಡೆಡ್ ಲೈಕ್ ಎನಿಥಿಂಗ್ ಟು ಕುವೆಂಪು.
ಅಣ್ಣನಿಗೆ ದುಡ್ಡು ಕಳೆದುಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಇಷ್ಟು ದಿನ ಮೋಸ ಹೋದೆನಲ್ಲ ಎಂಬುದು ಹೆಚ್ಚು ಬೇಸರದ ಸಂಗತಿಯಾಗಿತ್ತು. ಸೊ ಅವರಿಗೆ ಏನು ಬೇಜಾರು, ವಾಟ್ ಈಸ್ ದಟ್ ಸ್ಯಾಡ್ ಥಿಂಗ್ ಫಾರ್ ಕುವೆಂಪು, ಏನಾಗಿತ್ತು ಅಂದರೆ, ನಾನು ಕಾಸು ಕೊಟ್ಟಿದ್ದಲ್ಲ, ದಿಸ್ ಇಸ್ ನಾಟ್ ಬಿಕಾಸ್ ಐ ಗೇವ್ ಮನಿ, ಇಟ್ಸ್ ಆಲ್ ಬಿಕಾಸ್ ಐ ಗಾಟ್ ಚೀಟೆಡ್ ಫಾರ್ ಸೋ ಮೆನಿ ಡೇಸ್, ಮೋಸ ಹೋದೆ ನಾನು ಅಂತ ಹಿ ಫೆಲ್ಟ್ ರಿಯಲಿ ಬ್ಯಾಡ್. ಅಣ್ಣ ಆಗಾಗ್ಗೆ ನಮಗೆ ಈ ಕತೆ ಹೇಳಿ ಭಿಕ್ಷಕ್ಕೆ ಬರುವವರೆಲ್ಲ ಸಾಧಾರಣವಾಗಿ ಮೋಸಗಾರರು ಅಥವಾ ಕದಿಯಲು ಏನಾದರೂ ಇದೆಯೇ ಎಂದು ನೋಡಿಕೊಂಡು ಹೋಗಲು ಬರುವ ಕಳ್ಳರು, ಇಲ್ಲವೇ ದುಡಿದು ತಿನ್ನಲು ಇಷ್ಟವಿಲ್ಲದ ಸೋಮಾರಿಗಳು ಅಂತ ಹೇಳ್ತಿದ್ರು. ಸೊ ಯೂಶಲಿ ಕುವೆಂಪುರವರು ವಾಟ್ ಹಿ ಯೂಸ್ ಟು ಟೆಲ್, ದ ಒನ್ ಹೂ ಯೂಶಲಿ ಕಮ್ಸ್ ಲೈಕ್ ದಿಸ್ ಬೆಗಿಂಗ್, either they are a lazy people, they don't want to work, either they are cheaters or they are a thief and robbers. ಎಲ್ಲ ಚೆಕ್ ಮಾಡಿ, ಖದೀಮರು ಅಂದರೆ ರಾಬರ್ಸ್ ಆ್ಯಂಡ್ ಥೀಫ್, ಮೋಸಗಾರರು ಅಂದರೆ ಚೀಟ್ ಮಾಡೋರು, ಆ್ಯಂಡ್ ಸೋಮಾರಿಗಳು ಅಂದರೆ ಲೇಜಿ ಪೀಪಲ್. ಆದ್ದರಿಂದ ಅವರಿಗೆ ಭಿಕ್ಷೆ ಹಾಕಿ ಪ್ರೋತ್ಸಾಹಿಸಬೇಡಿ ಎಂದು ಹೇಳುತ್ತಿದ್ದರು. ಬಿಕಾಸ್ ಆಫ್ ದಟ್ ಡೋಂಟ್ ಎಂಕರೇಜ್ ದಮ್ ಬೈ ಪುಟಿಂಗ್ ಅ ಭಿಕ್ಷೆ ಹಾಕಿ, ಡೋಂಟ್ ಎಂಕರೇಜ್ ದಮ್, ಪ್ರೋತ್ಸಾಹಿಸು, ಎಂಕರೇಜ್, ಪ್ರೋತ್ಸಾಹಿಸಬೇಡಿ ಇಸ್ ಡೋಂಟ್ ಎಂಕರೇಜ್. ಆದ್ದರಿಂದ ಅವರಿಗೆ ಭಿಕ್ಷೆ ಹಾಕಿ ಪ್ರೋತ್ಸಾಹಿಸಬೇಡಿ ಎಂದು ಹೇಳುತ್ತಿದ್ದರು. ಆದರೂ ಅಮ್ಮ ಮಾತ್ರ ನಮ್ಮ ಮನೆ ಹತ್ತಿರ ಬರುತ್ತಿದ್ದ 2-3 ಜನ ಕುಷ್ಠರೋಗಿಗಳಿಗೆ ಕನಿಕರದಿಂದ ಭಿಕ್ಷೆ ಹಾಕುತ್ತಿದ್ದರು. ಬಟ್ ಸ್ಟಿಲ್ ಅವರ ಅಮ್ಮ, ತೇಜಸ್ವಿಯರ ಅಮ್ಮ, ಕುವೆಂಪುರವರ ಹೆಂಡತಿ, ಹೂಎವರ್ ದೇ ಕಮ್ಸ್ ನಿಯರ್ ದ ಹೌಸ್, ಕುಷ್ಠರೋಗಿಗಳು ಅಂದರೆ ಲೆಪ್ರಸಿ ಪೇಷಂಟ್ಸ್ಗೆ ಅವ್ರು ಹೆಲ್ಪ್ ಮಾಡ್ತಾನೇ ಇರ್ತಿದ್ರಂತೆ. ಶಿ ಯೂಸ್ ಟು ಹೆಲ್ಪ್ ದಮ್. ನಾವು ಮಾತ್ರ ಅಣ್ಣನ ಬೋಧನೆಯನ್ನು ಶಿರಸಾವಹಿಸಿ ಅಂದ್ರೇನು, ವಿದೌಟ್ ಫೇಲ್ಯೂರ್, ಅದನ್ನು ಖಂಡಿತವಾಗಿ ಮಾಡೋದು. ಶಿರಸಾವಹಿಸಿ ಪಾಲನೆ ಮಾಡ್ತೀನಿ ಅಂದರೆ ತಲೆ ಬಗ್ಗಿಸಿ ನಾನು ಪಾಲನೆ ಮಾಡ್ತೀನಿ. ಐ ವಿಲ್ ನೆವರ್ ಟೆಲ್ ನೋ ಫಾರ್ ವಾಟ್ ಎವರ್ ಇಟ್ಸ್ ಬೀನ್ ಟೋಲ್ಡ್ ಫಾರ್ ಮೈ ಡ್ಯಾಡ್ ಅಂತ ಹೇಳಿ ಅವರೆಲ್ಲರೂ ಕೂಡ ಹಾಗೇ ಮಾಡ್ತಾಯಿದ್ರು. ಯಾರಾದರೂ ಬಂದರೆ ಮುಂದೆ ಹೋಗಪ್ಪ ಎಂದು ಕೂಗುತ್ತಿದ್ದೆವು. ಸೊ ಯಾರಾದರೂ ಬಂದರೆ ಏನು ಮಾಡ್ತಾಯಿದ್ರು, ದೇ ಯೂಸ್ ಟು ಟೆಲ್, ಹೋಗಪ್ಪ ಮುಂದೆ ಹೋಗು, ಗೋ ಅಂತ ಹೇಳ್ತಿದ್ರು. ನೆಕ್ಸ್ಟ್ ಏನಿದೆ, ಒಂದು ಸಾರಿ ಬಿಳಿಯ ಗಡ್ಡ ಪಂಚೆ ಮತ್ತು ಬಿಳಿಯ ಅಂಗಿ ಮೈಮೇಲಿನ ಸುಕಂದು ದೂತ್ರ ಹೊದ್ದವರೊಬ್ಬರು ನಮ್ಮ ಮನೆ ಬಾಗಿಲು ತೆರೆಯಲು ಸಾಹಸ ಪಡುತ್ತಿದ್ದನ್ನು ನೋಡಿದೆವು. ಒಂದ್ಸಲ ಏನಾಗಿತ್ತು, ಬಿಳಿಯ ಅಡ್ಡ ಪಂಚೆ, ಬಿಳಿಯ ಪಂಚೆ ಒಂದು ಹಾಕೊಂಡು, ಬಿಳಿ ಅಂಗಿ ವೈಟ್ ಶರ್ಟ್ ಒಂದು ಹಾಕೊಂಡು, ಮೈ ಮೇಲೆ ನಸುಕಂದ ದೋತ್ರ ಅಂದರೆ ಒಂದು ಶಾಲ್ ಹೊದ್ಕೊಂಡು ಯಾರೋ ಒಬ್ರು ದ ಟ್ರೈಂಗ್ ಟು ಓಪನ್ ದ ಡೋರ್ ಆಫ್ ದ ಹೌಸ್. ಅವರ ಬಗಲಲ್ಲೊಂದು ದೊಡ್ಡ ಜೋಳಿಗೆ ಅಂತ ಚೀಲ ಇತ್ತು. ಅವರ ಬಗಲಲ್ಲಿ ಏನಿತ್ತು, ಒಂದು ಚೀಲ. ದೆರ್ ವಾಸ್ ಅ ಬ್ಯಾಗ್. There was a person who came with a white dhoti and with a white shirt. Then also he was wearing a shawl. He has also had a bag on his shoulder. ಜೋಳಿಗೆ ಅಂತ ಚೀಲ. ಜೋಳಿಗೆ ಅಂದ್ರೇನು, ಇಟ್ ವಿಲ್ ಬಿ ಲೈಕ್ ತುಂಬ ದೊಡ್ಡದಾಗಿರುತ್ತೆ ಜೋಳಿಗೆ ಚೀಲ. ಸೊ ದಟ್ ಕೈಂಡ್ ಆಫ್ ಅ ಬ್ಯಾಗ್ ಯು ಕ್ಯಾನ್ ಸಿ ಇನ್ ದ ಪಿಕ್ಚರ್. ಸೊ ಹಿ ಹ್ಯಾಸ್ ದ ಬ್ಯಾಗ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್. ಅದನ್ನು ಜೋಳಿಗೆ ಅಂತ ಕರೀತಾರೆ. ಮನೆ ಚಿಕ್ಕ ಗೇಟನ್ನು ಕೊಂಚ ಎತ್ತಿ ಅಗುಳಿ ತೆರೆಯಬೇಕಾದ್ದರಿಂದ ಹೊರಗಿನಿಂದ ತೆಗೆಯುವುದು ಕಷ್ಟ ಇತ್ತು. ಸೊ ಮನೆ ಗೇಟ್ ತೆಗೆಯೋದು ಸ್ವಲ್ಪ ಕಷ್ಟ, ಸ್ವಲ್ಪ ಪ್ರೆಸ್ ಮಾಡಿ ಮೇಲೆ ಎತ್ತಿ ಯು ಶುಡ್ ಹ್ಯಾವ್ ಓಪನ್ಡ್ ಇಟ್. ಸೊ ಬಿಕಾಸ್ ಆಫ್ ದಿಸ್ ರೀಸನ್ ಓಪನಿಂಗ್ ದ ಗೇಟ್ ಫ್ರಮ್ ಔಟ್ಸೈಡ್ ವಾಸ್ ಲಿಟಲ್ ಡಿಫಿಕಲ್ಟ್. ಅವರನ್ನು ನೋಡಿದ ಚೈತ್ರ ಬಂದು ಒನ್ ಆಫ್ ದ ಡಾಟರ್ ಆಫ್ ಕುವೆಂಪು. ಅವರನ್ನು ನೋಡಿದ ಚೈತ್ರ ಮುಂದೆ ಹೋಗಪ್ಪ ಎಂದು ಕೂಗಿದ. ಡಾಟರ್ ಅಲ್ಲ, ಸನ್ ಆಫ್ ಕುವೆಂಪು. ಅವರನ್ನು ನೋಡಿ ಏನು ಹೇಳ್ತಾನೆ, ಮುಂದೆ ಹೋಗಿ, ಗೋ ಅಂತ ಹೇಳ್ತಾನೆ. ಆದರೂ ಆ ವ್ಯಕ್ತಿ ತಮ್ಮ ಗೇಟು ತೆಗೆಯುವ ಪ್ರಯತ್ನ ಮುಂದುವರಿಸುವುದನ್ನು ನೋಡಿ ನಾವೆಲ್ಲರೂ ಸಾಮೂಹಿಕವಾಗಿ ಮುಂದೆ ಹೋಗಪ್ಪ ಎಂದು ಕಿರುಚಿದೆವು. ಬಟ್ ಸ್ಟಿಲ್ ದಟ್ ಪರ್ಸನ್ ವಾಸ್ ಟ್ರೈಂಗ್ ಟು ಓಪನಿಂಗ್ ದ ಗೇಟ್. ಅವಾಗ ಏನಾಯಿತು, ಎಲ್ಲರ ಜೊತೆಗೆ, ಎಲ್ಲ ಮಕ್ಕಳು, ಆಲ್ ದ ಚಿಲ್ಡ್ರನ್ ಆಫ್ ಕುವೆಂಪು ಟುಗೆದರ್ ದೇ ಸ್ಟಾರ್ಟೆಡ್ ಟೆಲ್ಲಿಂಗ್, ಮುಂದೆ ಹೋಗಪ್ಪ. ಸಾಮೂಹಿಕ ಅಂದರೆ ಗ್ರೂಪಲ್ಲಿ, ಟುಗೆದರ್, ಮುಂದೆ ಹೋಗಪ್ಪ ಅಂತ ಹೇಳ್ತಾರೆ. ಕಿರುಚಿದೆವು, ಶೌಟೆಡ್. ಆಮೇಲೂ ಅವರು ನಿಂತೇ ಇದ್ದುದನ್ನು ನೋಡಿ ನಾವು ಅಣ್ಣನಿಗೆ ಚಾಡಿ ಹೇಳಲು ಒಳಗೆ ಓಡಿದೆವು. ಬಟ್ ಸ್ಟಿಲ್ ಹಿ ವಾಸ್ ಸ್ಟ್ಯಾಂಡಿಂಗ್ ದೇರ್. ಇವ್ರು ಏನು ಮಾಡ್ತಾರೆ, ಓಡೋಗಿ ಅಪ್ಪನಿಗೆ ಹೇಳಬೇಕು, ವಿ ಶುಡ್ ಗೋ ಅಂಡ್ ಟೆಲ್ ಅಣ್ಣ ಅಂತ ಹೇಳಿ ಓಡೋಗ್ತಾರೆ. ಚಾಡಿ ಹೇಳೋದು ಅಂದರೆ ಹೋಗಿ ಇಲ್ಲಿರೋದನ್ನು ಅಲ್ಲಿ ಹೇಳೋದು. ಸಮಥಿಂಗ್ ಹ್ಯಾಸ್ ಹ್ಯಾಪನ್ಡ್ ಲೈಕ್ ದಿಸ್, ಸಿ ಮೈ ಅಣ್ಣ ಇಸ್ ಬೀಟಿಂಗ್ ಮೀ ಅಂತ ಹೋಗಿ ಅಮ್ಮ ಹತ್ರ ಹೇಳ್ತೀರಲ್ಲ, ಸೊ ದಟ್ ಈಸ್ ಚಾಡಿ ಹೇಳೋದು. ಚಾಡಿ ಹೇಳೋಕ್ಕೆ ಹೋದರು.
ಬಂದ ವ್ಯಕ್ತಿ ಏನೋ ಭಿಕ್ಷುಕರ ರೀತಿ ಕೊಳಕು ಬಟ್ಟೆಯಲ್ಲಿ ಭಿಕ್ಷಾ ಪಾತ್ರೆ ಹಿಡಿದವರಲ್ಲ. ದ ಪರ್ಸನ್ he didn't come like a beggar with a ಭಿಕ್ಷಾ ಪಾತ್ರೆ. he was not like a dirty dressed. ಇಲ್ಲ. ಆದರೆ ಅನೇಕ ದಾಸಯ್ಯಗಳು ಮಾರಿ ಭಕ್ತರು ಎಂತೆಂಥವದಕ್ಕೋ ಚಂದಾ ವಸೂಲಿ ಮಾಡಲು ಬಂದವರು ಟ್ರಿಮ್ ಆಗಿಯೇ ಬಟ್ಟೆ ಹಾಕಿಕೊಂಡು ಭಿಕ್ಷಾಟನೆಗೆ ಬರುತ್ತಿದ್ದರಿಂದ ನಾವು ನಮಗೆ ಗುರುತು ಪರಿಚಯ ಇಲ್ಲದೆ ಮನೆಯೊಳಗೆ ಬರುವವರನ್ನೆಲ್ಲ ಮುಂದೆ ಕಳಿಸಬೇಕಾದ ಭಿಕ್ಷದವರೆಂದೇ ತೀರ್ಮಾನಿಸಿ ಕೂಗುತ್ತಿದ್ದೆವು. ಸೊ ವಾಟ್ ವಾಸ್ ದ್ಯಾರ್ ಇನ್ ದೇರ್ ಮೈಂಡ್ ಅಂದರೆ, ಮನೆಗೆ ಚಂದ ಕೇಳಕ್ಕೆ ಬರು, ಗಣೇಶ ಕೂರಿಸ್ತೀವಿ ಕಾಸು ಕೊಡಿ, ಅಲ್ಲಿ ಆ ದೇವರನ್ನ ಕೂರಿಸ್ತೀವಿ ಕಾಸು ಕೊಡಿ, ಅಲ್ಲಿ ಪ್ರಸಾದ ಕೊಡಬೇಕು ಕಾಸು ಕೊಡಿ. ಈ ಥರ ದೇರ್ ಆರ್ ಮೆನಿ ಪೀಪಲ್ ದೇಲ್ ಕಮ್ ಟು ಹೌಸ್ ಫಾರ್ ಕಲೆಕ್ಟಿಂಗ್ ದ ಮನಿ. ಇವನ್ ದೇ ಆರ್ ಕಲೆಕ್ಟಿಂಗ್ ದ ಮನಿ, ದೇಲ್ ಕಮ್ ವಿತ್ ವೆರಿ ಟ್ರಿಮ್ ಆಗಿ ಡ್ರೆಸ್ ಮಾಡ್ಕೊಂಡು ಬರ್ತಾರೆ. ದೇಲ್ ಕಮ್ ವಿತ್ ವೆರಿ ಹ್ಯಾಂಡ್ಸಮ್ ಡ್ರೆಸ್ಸಿಂಗ್. So only we thought even this person is like that, and we were like asking him to just go away ಅಂತ he's telling here. ಅಣ್ಣನ ಬಳಿ ಹೋಗಿ ಯಾವನೋ ಒಬ್ಬ ಮುಂದೆ ಹೋಗು ಅಂದರೂ ಹೋಗದೆ ನಿಂತಿದ್ದೇ ಇದ್ದಾನೆ ಎಂದು ಚಾಡಿ ಹೇಳಿದೆವು. ಸೊ they went to ಅಪ್ಪ and they told, ಯಾವನೋ ಒಬ್ಬ ಮುಂದೆ ಹೋಗು ಅಂದರೂ ಹೋಗ್ತಿಲ್ಲ, he is not going, we are asking him to go but still he is not going, he is standing there ಅಂತ ಹೋಗಿ ಚಾಡಿ ಹೇಳ್ತಾರೆ. ಅಣ್ಣ ಹೊರಬಂದು ನೋಡಿದವರೇ ಅವರ ಗುರುತು ಹಿಡಿದು, ಅಣ್ಣ ಕೇಮ್ ಔಟ್ಸೈಡ್, ಸಡನ್ಲಿ he got it, he identified. ಓಹೋ ಬನ್ನಿ ಬನ್ನಿ ಎಂದೆನ್ನುತ್ತಾ ಅವರೇ ಸರಸರ ಮುಂದುವರೆದು ಗೇಟು ತೆಗೆದು ದಟ್ಟಿ ಪಂಚೆಯ ಮನುಷ್ಯನನ್ನು ಕರೆದುಕೊಂಡು ಬಂದರು. he went and he saw, ಓ ನೀವಾ, ಬನ್ನಿ ಬನ್ನಿ, ಪ್ಲೀಸ್ ಕಮ್ ಇನ್ಸೈಡ್ ಅಂತ ಹೋಗಿ ಗೇಟನ್ನು ಓಪನ್ ಮಾಡಿ he welcomed the person inside. ಮುಂದೆ ಹೋಗು ಎಂದು ಹೇಳಿದ ಮನುಷ್ಯನಿಗೆ ಸಿಕ್ಕ ಮರ್ಯಾದೆಯನ್ನು ನೋಡಿ ನಾವು ಅಪ್ರತಿಭರಾಗಿ ನಿಂತಿದ್ದೆವು. ಸೊ ದೀಸ್ ಕಿಡ್ಸ್ ದೇ ಹ್ಯಾಡ್ ಟೋಲ್ಡ್ ಮುಂದೆ ಹೋಗು, ಬಟ್ ಅಪ್ಪ ಬಂದು ಏನು ಮಾಡಿದ್ರು, ಪ್ಲೀಸ್ ಕಮ್ ಇನ್ಸೈಡ್ ಅಂತ ಕರ್ಕೊಂಬಂದ್ರು. ದೇ ವರ್ ಲೈಕ್ ಶಾಕ್ಡ್. ಏನಾಯಿತು? ಅಪ್ರತಿಭ ಅಂದರೆ ಟ್ಯಾಲೆಂಟ್ ಎಲ್ಲ ಇಲ್ಲದೆ ಇರೋ ಥರ. ವಿ ಡೋಂಟ್ ಹ್ಯಾವ್ ಟ್ಯಾಲೆಂಟ್, ವಾಟ್ ಡಿಡ್ ವಿ ಡೂ, ಈಗ ಅಪ್ಪ ಏನಕ್ಕೆ ಹಿಂಗೆ ಮಾಡಿದ್ರು ಅಂತ ದೇ ವರ್ ಶಾಕ್ಡ್. ಬಂದಾತ, ಏನು ಪುಟ್ಟಪ್ಪ, ಮನೆಗೆ ಬಂದವರನ್ನೆಲ್ಲ ಮುಂದೆ ಕಳಿಸಿಬಿಡಿ ಎಂದು ಹೇಳಿದ್ದೀರಾ ಎಂದು ತಮಾಷೆಯಾಗಿ ಹೇಳಿದರು. ಸೊ ಕುವೆಂಪು ಹೆಸರೇನು? ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ದ ಪರ್ಸನ್ ಆಸ್ಡ್ ಕುವೆಂಪು, ಏನು ಪುಟ್ಟಪ್ಪ, ಮನೆಗೆ ಬಂದವನಲ್ಲ, ಯು ಆಸ್ ದ ಚಿಲ್ಡ್ರನ್ ಟು ಗೋ ಅವೇ ಅಂತ ಹೇಳಿದ್ದೀರಾ, ಕಳಿಸ್ಬಿಡಿ ಅಂತ ಹೇಳಿದ್ದೀರಾ ಅಂತ ಹಿ ಕ್ರ್ಯಾಕ್ಡ್ ಅ ಜೋಕ್. ಅದಕ್ಕೆ ಅಣ್ಣ ನಮ್ಮ ಕಡೆ ತಿರುಗಿ, ಇವರು ಯಾರು ಗೊತ್ತಾ ಎಂದು ಕೇಳಿದರು. ಅಣ್ಣ ಅಂದರೆ ಕುವೆಂಪುರವರು he turned to the children and told, ಇವರು ಯಾರು ಗೊತ್ತಾ, ಡು ಯು ನೋ ಹೂ ಈಸ್ ಹಿ? ನಮಗೇನು ಗೊತ್ತು, ನಮಗೆ ಗೊತ್ತಿದ್ದರೆ ನಾವ್ಯಾಕೆ ಮುಂದೆ ಹೋಗು ಎಂದು ಹೇಳುತ್ತಿದ್ದೆವು. ಹೌ ಡು ವಿ ನೋ? ಇಫ್ ವಿ ವರ್ ನೋಯಿಂಗ್ ವೈ ವಿ ವುಡ್ ಹ್ಯಾವ್ ಟೋಲ್ಡ್ ಹಿಮ್ ಟು ಗೋ ಅಂತ. ಯಾಕೆ? ನಮ್ಮ ಪಿಳಿಪಿಳಿ ಕಣ್ಣುಗಳನ್ನು ನೋಡಿ ಈ ಥರ ಮಾಡ್ತಿದ್ರು. ಸೊ ನಿಮ್ಮ ಪುಸ್ತಕದಲ್ಲಿ ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ ಓದಿದ್ದೀರಲ್ಲ, ಇವರೇ ಅದನ್ನು ಬರೆದವರು ಅಂತ ಹೇಳ್ತಾರೆ. ಸೊ ಕುವೆಂಪು ಟೋಲ್ಡ್, ಇನ್ ಯೋರ್ ಬುಕ್ ಯು ಹ್ಯಾವ್ ಅ ಪೋಯಮ್ ರೈಟ್, ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ರೈಟ್? ಡು ಯು ನೋ ಹೂ ಹ್ಯಾಸ್ ರಿಟನ್? ಹಿ ಹ್ಯಾಸ್ ರಿಟನ್ ದಿಸ್ ಇಸ್ ದ ಪರ್ಸನ್ ಹೂ ಹ್ಯಾಸ್ ರಿಟನ್ ದಟ್ ಪೋಯಮ್ ಅಂತ. ಅವರೇ ರಾಜರತ್ನಂ, JP ರಾಜರತ್ನಂ. ಸೊ ಬಣ್ಣದ ತಗಡಿನ ತುತ್ತೂರಿ, ಇಫ್ ಯು ಆರ್ ನಾಟ್ ಅವೇರ್ ಆಫ್ ದಿಸ್ ಪೋಯಮ್, ಪ್ಲೀಸ್ ನೋಡಿ, ದಿಸ್ ಪೋಯಮ್ ಇಸ್ ಅವೈಲಬಲ್ ಇನ್ ದ ಪ್ಲೇ ಲಿಸ್ಟ್ ಆಫ್ 3rd ಸ್ಟ್ಯಾಂಡರ್ಡ್ ಅಲ್ಲಿ ಇದೆ, ತುತ್ತೂರಿ ಅಂತ. ಪ್ಲೀಸ್ ಗೋ ಥ್ರೂ ದಟ್ ಪೋಯಮ್, ವಿಚ್ ಇಸ್ ಅ ವೆರಿ ಫೇಮಸ್ ಚೈಲ್ಡ್ಹುಡ್ ಪೋಯಮ್ ಇನ್ ಓಲ್ಡನ್ ಡೇಸ್. ಎಲ್ಲರಿಗೂ ಯು ಕ್ಯಾನ್ ಆಸ್ಕ್ ಯುವರ್ ಮದರ್ ಆ್ಯಂಡ್ ಫಾದರ್, ಇಫ್ ನೀವು ಕರ್ನಾಟಕದಲ್ಲೇ ಇರೋರಿದ್ರೆ you can please check with your mother and father. This is the very famous poem that we all learnt in our school days. ಬಣ್ಣದ ತಗಡಿನ ತುತ್ತೂರಿ, this is a poem. ಸೊ ಇವರೇ ಅದು ಬರೆದಿರೋದು, ಇವರೇ JP ರಾಜರತ್ನಂ ಅಂತ ಹೇಳ್ತಾರೆ. ನಾವು ಅವರಿಗೂ ಕವಿತೆಗಳನ್ನು ಸಹ ಹುಡುಗರು ಮಕ್ಕಳು ಮರ ಗಿಡ ಇರುವಂತೆ ಪ್ರಪಂಚದಲ್ಲಿರುವ ವಸ್ತುಗಳು ಎಂದು ತಿಳಿದಿದ್ದವರು. ಸೊ ಅಲ್ಲಿ ತನಕ ಏನಾಗಿತ್ತು, ದೀಸ್ ಚಿಲ್ಡ್ರನ್ ವರ್ ನಾಟ್ ನೋಯಿಂಗ್ ಕವಿತೆ ವಿಲ್ ಬಿ ರಿಟನ್ ಅಂತ. ದೇ ಥಾಟ್ ದಟ್ ಇಟ್ ಈಸ್ ಜಸ್ಟ್ ಲೈಕ್ ಅ ಮರ ಗಿಡ, ಇಟ್ಸ್ ಪ್ರೆಸೆನ್ಸ್ ಎವ್ರಿವೇರ್. ಇವನ್ ದ ಸೇಮ್ ವೇ ಇವನ್ ದ ಪೋಯಮ್ ಆಲ್ಸೋ ವಿಲ್ ಬಿ ಲೈಕ್ ದಟ್ ಓನ್ಲಿ, ಇಟ್ ವಿಲ್ ಕಮ್ ಆಟೋಮೆಟಿಕಲಿ ಅಂತ ದೇ ಯೂಸ್ ಟು ಥಿಂಕ್ ಲೈಕ್ ದಿಸ್. ಕವಿತೆಗಳನ್ನು ಕವಿಗಳು ಬರೆಯುತ್ತಾರೆ ಎಂದು ತಿಳಿದಿದ್ದೇ ಅವತ್ತು. ಆನ್ ದಟ್ ಡೇ ಇಟ್ ಸೆಲ್ಫ್ ದೇ ಗಾಟ್ ಟು ನೋ ದಟ್, ಓ ಕವಿತೆಗಳನ್ನು ಕವಿಗಳು ಬರೀತಾರೆ ಅಂದರೆ ಪೋಯಮ್ ಇಸ್ ರಿಟನ್ ಬೈ ಸಮ್ ಪೋಯಟ್. It has not come just like that, like a mara and gida.
There is some person who sit and write the poem, who sit and write the story. It is just not just like that something will come like this ಅಂತ they understood on that day. ಆಮೇಲಿಂದ ನಾವು ಕವಿತೆ ಓದುವಾಗಲೆಲ್ಲ ಅದು ಮುಗಿದ ಮೇಲೆ ಕೆಳಗೆ ಕೊಟ್ಟಿರುವ ಕವಿಯ ಹೆಸರನ್ನು ಬಾಯಿಪಾಠ ಮಾಡಿಕೊಂಡು ಕಿರುಚುತ್ತಿದ್ದೆವು. From that day, whenever they used to read the poem, at the end of the poem there will be a poet name. ಅದನ್ನು ಜೋರಾಗಿ ಹೇಳ್ತಿದ್ರು. So because of this reason only, I always tell for all my students and children that ನೀವು ಓದಬೇಕಾದ್ರೆ ಖಂಡಿತವಾಗಿ tell the author name, tell the poet name ಕಂಪಲ್ಸರಿಯಾಗಿ ನೀವು ಹೇಳಬೇಕು. That is a respect that we are giving to that poet, we are giving to that author who has written and writing poem ಮತ್ತೆ story. It's not so easy ಮಕ್ಕಳೇ, it's very difficult job actually ಅಲ್ವಾ. ಸೊ we have to give that respect to them. ಅದಕ್ಕೋಸ್ಕರ we should remember the name of the poet and the author ಕಂಪಲ್ಸರಿಯಾಗಿ. ರಾಜರತ್ನಂ ಆಮೇಲೆ ಯಾವಾಗಲಾದರೂ ಮನೆಗೆ ಬಂದಾಗ ನಮ್ಮನ್ನು ಕಂಡ್ರೆ ಏನ್ರಪ್ಪ ಒಳಗೆ ಬರಬಹುದು, ಮುಂದೆ ಹೋಗಬೇಕು ಎಂದು ತಮಾಷೆ ಮಾಡುತ್ತಿದ್ದರು. From that time, whenever the Rajaratnam used to come home, he used to tease the children like, can I come in or should I go ಅಂತ ಕೇಳೋರಂತೆ. ಸೊ ಇದು ಈ ಪಾಠ, ಅವರೇ ರಾಜರತ್ನಂ. ಓಕೆ, ತುಂಬ ಈಸಿ ಆಗಿರೋವಂಥ ಲೆಸನ್, ಬಟ್ ದೇರ್ ಆರ್ ಫ್ಯೂ ವರ್ಡ್ಸ್ ವಿಚ್ ಯು ನೀಡ್ ಟು ರಿಮೆಂಬರ್ ಆ್ಯಂಡ್ ಒಳಾರ್ಥ ಜಾಸ್ತಿ ಇದೆ. Okay, since you are in a 9th standard, I request you all to go into the deeper meaning of the lesson always when you are reading. Okay na? So ಕೃತಿಕಾರರ ಪರಿಚಯ which is very important. ಯಾರು ತೇಜಸ್ವಿ? ತೇಜಸ್ವಿ ಅವರು ಕುವೆಂಪುರವರ ಮಗ. ಎಲ್ಲಿ ಹುಟ್ಟಿದ್ದು? ರಾಷ್ಟ್ರಕವಿ ಕುವೆಂಪುರವರ ಮಗ ಇವರು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಶಿವಮೊಗ್ಗ ಜಿಲ್ಲೆಯಲ್ಲಿ. ಇವರಿಗೆ ಎಷ್ಟೋ ಪ್ರಶಸ್ತಿಗಳು ಬಂದಿದೆ, ಎಷ್ಟೋ ಕಥನ ಕಾವ್ಯ ಎಲ್ಲ ಎಷ್ಟೋ ಕಥೆಗಳನ್ನು ಬರೆದಿದ್ದಾರೆ, ಕಥಾ ಸಂಕಲನಗಳಿದ್ದಾವೆ. ದೇರ್ ಆರ್ ಮೆನಿ ಬುಕ್ಸ್ ಇಟ್ಸ್ ಬೀನ್ ರಿಟನ್ ಬೈ ತೇಜಸ್ವಿ. ಆಲ್ ಆರ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ತುಂಬ ಡಿಫ್ರೆಂಟ್ ಇರೋ ಬುಕ್ಸ್. ಸೊ ವೆನ್ ಎವರ್ ಯು ಫೈಂಡ್ ಅ ಟೈಮ್, ಪ್ಲೀಸ್ ರೀಡ್ ತೇಜಸ್ವಿ ಅವರ ಪುಸ್ತಕಗಳನ್ನ ಓದಿ. ಯು ರಿಯಲಿ ಲವ್ ಇಟ್. ಓಕೆ, ಸೊ ಆ್ಯಸ್ ಅ ಫ್ಯಾನ್ ಆಫ್ ತೇಜಸ್ವಿ ಐ ಹ್ಯಾವ್ ಟು ಟೆಲ್ ದಿಸ್. ಐ ಆಮ್ ಸಾರಿ. ಸೊ ಈ ಪಾಠವನ್ನು ಎಲ್ಲಿ ತಗೊಂಡಿದ್ದಾರೆ? ಎಲ್ಲಿಂದ? ಅಣ್ಣನ ನೆನಪು ಅನ್ನೋ ಪುಸ್ತಕದಿಂದ ತೆಗೆದುಕೊಂಡಿದ್ದಾರೆ. So this is about the lesson. Welcome to the Abhyasa. Abhyasa, all the words is already I have told you. ಎಲ್ಲ ಪದಗಳಿಗೆ ಅರ್ಥವನ್ನು ನಾನು ನಿಮ್ಗೆ ಹೇಳಿದ್ದೀನಿ. All these words ನೀವು ಬರೆದು ಪ್ರಾಕ್ಟೀಸ್ ಮಾಡಿ. vocabulary, increase the vocabulary is very important. You are in ಹೈಯರ್ ಆಗಿ ಹೋಗ್ತಾ ಇದ್ದೀರಾ, 9th ನೆಕ್ಸ್ಟ್ 10th ಹೋಗ್ತೀರಾ. ಸೊ ರೈಟಿಂಗ್ is very important. Using a new vocabularies, you have to frame the sentences. ಸೊ ಅದಕ್ಕೋಸ್ಕರ ಬರೆದು ಪ್ರತಿಯೊಂದು ವರ್ಡನ್ನು ಕೂಡ ಬರೆದು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಏನಿದೆ? ಪ್ರಶ್ನೆಗಳು. ಸೊ ಪ್ರಶ್ನೆಗಳಲ್ಲಿ ಯು ಹ್ಯಾವ್ ಅ ಆಪ್ಷನ್ಸ್ ಇದೆ. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಟೆಲ್ ದಿಸ್ ಆಪ್ಷನ್ಸ್, ಐ ಆಮ್ ನಾಟ್ ಗೋಯಿಂಗ್ ಟು ವರ್ಕ್ ಆನ್ ದಿಸ್. ದಿಸ್ ಇಸ್ ವೆರಿ ಈಸಿ ಫಾರ್ ಯು, ನೀವೇ ಮಾಡ್ಕೊಂಡ್ಬಿಡಿ. ಓಕೆನಾ? ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರಿಸಿ. ನಾನು ಆನ್ಸರ್ ಕೊಡೋದಿಲ್ಲ ಮಕ್ಕಳೇ, ಐ ವಿಲ್ ಬಿ ಟೆಲ್ಲಿಂಗ್ ಯು ದ ಮೀನಿಂಗ್ ಆಫ್ ದ ಕ್ವೆಶನ್, ಸೊ ಯು ಕ್ಯಾನ್ ವರ್ಕ್ ಆನ್ ದಟ್. ಓಕೆ, ಸೊ ಪ್ಲೀಸ್ ಮೈ ಹಂಬಲ್ ರಿಕ್ವೆಸ್ಟ್, ಪ್ಲೀಸ್ ರೈಟ್ ದ ಆನ್ಸರ್ಸ್ ಆನ್ ಯುವರ್ ಓನ್, ಡು ನಾಟ್ ರೆಫರ್ ದ ಅದರ್ ಬುಕ್ಸ್. ಓಕೆ. ಕುವೆಂಪುರವರು ಭಿಕ್ಷೆ ಹಾಕುವುದನ್ನು ಏಕೆ ವಿರೋಧಿಸುತ್ತಿದ್ದರು? Why he was against the begging? ಯಾಕೆ? ಕುವೆಂಪು ಅವರನ್ನು ಮನೆಯವರೆಲ್ಲ ಏನೆಂದು ಕರೆಯುತ್ತಿದ್ದರು? ಸೊ ವಾಟ್ ಎವ್ರಿ ಒನ್ ಇನ್ ದ ಹೌಸ್ ದೇ ಯೂಸ್ ಟು ಕಾಲ್ ಕುವೆಂಪು. ಏನಂತ ಕರೀತಾ ಇದ್ರು? ಸ್ಟಾರ್ಟಿಂಗಲ್ಲೇ ಇದೆ, ಐ ಹ್ಯಾಡ್ ಆಲ್ಸೋ ಟೋಲ್ಡ್ ಯು. ಕುವೆಂಪು ಅವರವರು ಮಕ್ಕಳು ಭಿಕ್ಷುಕನೆಂದು ಭಾವಿಸಿದ ಕವಿಯ ಹೆಸರೇನು? ಕುವೆಂಪುರವರ ಮಕ್ಕಳು, ದ ಚಿಲ್ಡ್ರನ್, ದೇ ಥಾಟ್ ಸಮ್ಮನ್ ಹ್ಯಾಸ್ ಅ ಭಿಕ್ಷುಕ. ಯಾರದು? ಆ ಪೊಯೆಟ್ ಹೆಸರೇನು? ಎಸ್, ನೇಮ್ ಆಫ್ ದ ಲೆಸನ್. ಕುವೆಂಪುರವರು ಮಕ್ಕಳು ಚಿಕ್ಕವರಿರುವಾಗ ಕವಿತೆಗಳನ್ನು ಏನೆಂದು ತಿಳಿದಿದ್ದರು? ಕುವೆಂಪುರವರ ಮಕ್ಕಳು ಅಂದರೆ ದೀಸ್ ಚಿಲ್ಡ್ರನ್, ವಾಟ್ ದೇ ಥಾಟ್ ದ ಪೊಯಮ್ ವಾಸ್ ವೆನ್ ದೇ ವರ್ ಇನ್ ಚೈಲ್ಡ್ಹುಡ್. ಏನಂತ ಅಂದ್ಕೊಂಡಿದ್ರು? ವಾಟ್ ದೇ ವರ್ ಥಿಂಕಿಂಗ್ ಅಬೌಟ್ ದ ಪೊಯಮ್ಸ್. ಕುವೆಂಪುರವರ ಹೆಂಡತಿ ಮಕ್ಕಳ ಹೆಸರೇನು? ಕುವೆಂಪುರವರ ಹೆಂಡತಿ ಮಕ್ಕಳ ಹೆಸರೇನು? ಟ್ವಿಸ್ಟಿಂಗ್ ಇದೆ ಕ್ವೆಶನ್, ಬರೀರಿ ಆನ್ಸರ್. ರಾಜರತ್ನಂ ಅವರು ಪುಟ್ಟಪ್ಪನವರನ್ನು ಏನೆಂದು ತಮಾಷೆ ಮಾಡಿದರು? ವಾಟ್ ಡಿಡ್ ಇಟ್ ಟೀಸ್? ರಾಜರತ್ನಂ ಹೇಗೆ ಟೀಸ್ ಮಾಡಿದರು ಪುಟ್ಟಪ್ಪರವರನ್ನು? ಪುಟ್ಟಪ್ಪ ಅಂದರೆ ಯಾರು? ಕುವೆಂಪು. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. 3 to 4 sentences. ಕುವೆಂಪುರವರು ಭಿಕ್ಷುಕರ ಬಗ್ಗೆ ಇದ್ದ ಅಭಿಪ್ರಾಯವೇನು? ವಾಟ್ ವಾಸ್ ದ ಥಾಟ್ ದಟ್ ಕುವೆಂಪು ಹ್ಯಾಡ್ ಆನ್ ದ ಬೆಗರ್ಸ್? ಕುವೆಂಪುರವರು ತಮ್ಮ ಮಕ್ಕಳಿಗೆ ರಾಜರತ್ನಂ ಅವರನ್ನು ಹೇಗೆ ಪರಿಚಯಿಸಿದರು? ಹೌ ಡಿಡ್ ಹಿ ಇಂಟ್ರೊಡ್ಯೂಸ್ ದ ರಾಜರತ್ನಂ ಟು ಹಿಸ್ ಚಿಲ್ಡ್ರನ್?
ರಾಜರತ್ನಂ ಅವರ ವೇಷಭೂಷಣಗಳು ಹೇಗಿದ್ದವು? ಹೌ ಇನ್ ವಿಚ್ ಕೈಂಡ್ ಆಫ್ ಅಟೈರ್ ದ ರಾಜರತ್ನಂ ವಾಸ್ ವೆನ್ he came to ಕುವೆಂಪು ಹೌಸ್. ರಾಜರತ್ನಂ ಬಗ್ಗೆ ಮಕ್ಕಳು ಕುವೆಂಪು ಅವರಲ್ಲಿ ಏನೆಂದು ಚಾಡಿ ಹೇಳಿದರು? ವಾಟ್ ಇಸ್ ದ ಚಿಲ್ಡ್ರನ್ ವೆನ್ ಟೋಲ್ಡ್ ಟು ಕುವೆಂಪು ಅಬೌಟ್ ರಾಜರತ್ನಂ? ಏನಂತ ಹೋಗಿ ಚಾಡಿ ಹೇಳ್ತಾರೆ? ಕವಿತೆಯ ಜೊತೆಗೆ ಕವಿಯ ಹೆಸರನ್ನು ಏಕೆ ನೆನಪಿನಲ್ಲಿಡಬೇಕು? ವೈ ವಿ ನೀಡ್ ಟು ರಿಮೆಂಬರ್ ದ ನೇಮ್ ಆಫ್ ದ ಪೊಯೆಟ್ ವಿತ್ ದ ಪೋಯಮ್? ಯಾಕೆ? ಕುವೆಂಪುರವರು ರಾಜರತ್ನಂ ಅವರನ್ನು ಮನೆಯ ಒಳಕ್ಕೆ ಹೇಗೆ ಬರಮಾಡಿಕೊಂಡರು? ಹೌ ಡಿಡ್ ದ ಕುವೆಂಪು ವೆಲ್ಕಮ್ ರಾಜರತ್ನಂ ಇನ್ಸೈಡ್ ದ ಹೌಸ್? ಕುವೆಂಪುರವರ ಮಕ್ಕಳನ್ನು ಕಂಡಾಗಲೆಲ್ಲ ರಾಜರತ್ನಂ ಏನೆಂದು ತಮಾಷೆ ಮಾಡುತ್ತಿದ್ದರು? ಸೊ ವಾಟ್ ದ ರಾಜರತ್ನಂ ಯೂಸ್ ಟು ಟೀಸ್ ವೆನ್ ಎವರ್ ಹಿ ಯೂಸ್ ಟು ಸಿ ದ ಚಿಲ್ಡ್ರನ್ ಆಫ್ ಅ ಕುವೆಂಪು ಆಫ್ಟರ್ ದ ಇನ್ಸಿಡೆಂಟ್. ನೆಕ್ಸ್ಟ್ 8-10 ವಾಕ್ಯ. ಓಕೆ, 8-10 ವಾಕ್ಯ, 8 to 10 ಸೆಂಟೆನ್ಸಸ್. ಸೊ ಕುವೆಂಪುರವರು ಭಿಕ್ಷೆ ನೀಡಿ ಯಾವ ರೀತಿ ಮೋಸಕ್ಕೆ ಒಳಗಾಗಿದ್ದರು? ಹೌ ಹಿ ವಾಸ್ ಚೀಟೆಡ್ ವೆನ್ ಹಿ ವಾಸ್ ಹೆಲ್ಪಿಂಗ್ ದ ಬೆಗ್ಗಿಂಗ್. ಕುವೆಂಪುರವರ ಮಕ್ಕಳು ರಾಜರತ್ನಂ ಅವರನ್ನು ಭಿಕ್ಷುಕನೆಂದು ಏಕೆ ಭಾವಿಸಿದರು? ಅದು ಉಂಟು ಮಾಡಿದ ಫಜೀತಿ ಏನು? ವೈ ಡಿಡ್ ದ ಚಿಲ್ಡ್ರನ್ ಥಾಟ್ ದಟ್ ದ ರಾಜರತ್ನಂ ಆಸ್ ಅ ಬೆಗರ್ ಅಂಡ್ ವಾಟ್ ಹ್ಯಾಪನ್ ಬಿಕಾಸ್ ಆಫ್ ದಟ್? ಸಂದರ್ಭದೊಡನೆ ವಿವರಿಸಿ. ಸಂದರ್ಭ ಅಂದರೆ ವಿತ್ ದ ಇನ್ಸೆನ್ಸ್, ಯಾವಾಗ ಆಯಿತು, ಯಾರು ಹೇಳಿದ್ದು, ಯಾರಿಗೆ ಹೇಳಿದ್ದು ಎಲ್ಲವನ್ನ ನೀವು ಬರಿಬೇಕು. ಯಾವನೋ ಒಬ್ಬ ಮುಂದೆ ಹೋಗು ಅಂದರೂ ಹೋಗದೆ ನಿಂತೇ ಇದ್ದಾನೆ. ಸಮ್ ಪರ್ಸನ್ ವಿ ಆರ್ ಟೆಲಿಂಗ್ ಟು ಗೋ ಬಟ್ ಸ್ಟಿಲ್ ಹಿ ಇಸ್ ನಾಟ್ ಗೋಯಿಂಗ್. ಯಾರು ಹೇಳಿದ್ದು, ಯಾರಿಗೆ ಹೇಳಿದ್ದು, ಯಾವಾಗ ಹೇಳಿದ್ದು ಎಲ್ಲವನ್ನ ಬರೀರಿ. ನಿಮ್ಮ ಪುಸ್ತಕದಲ್ಲಿ ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನ ಕಸ್ತೂರಿ ಓದಿದಿರಲ್ಲ, ಇವರೇ ಅದನ್ನು ಬರೆದವರು. ಸೊ ಹೂ ಟೋಲ್ಡ್, ಯಾರಿಗೆ ಆ್ಯಂಡ್ ಯಾವಾಗ. ಏನ್ರಪ್ಪ ಒಳಗೆ ಬರ್ಬೋದಾ, ಮುಂದೆ ಹೋಗ್ಬೇಕಾ? ಶಲ್ ಐ ಕಮ್ ಏನು ಶುಡ್ ಐ ಗೋ? ಯಾರು ಹೇಳಿದ್ದು, ಯಾವಾಗ ಆ್ಯಂಡ್ ಯಾರಿಗೆ. ಭಾಷಾಭ್ಯಾಸ. ಓಕೆ, ಜಸ್ಟ್ ಅ ಮಿನಿಟ್, ಐ ಮಿಸ್ಡ್ ಇಟ್. ಓಕೆ, ಭಾಷಾಭ್ಯಾಸದಲ್ಲಿ ಗುಂಪಿಗೆ ಸೇರದ ಪದ. ಐ ರಿಕ್ವೆಸ್ಟ್ ಯು ಆಲ್ ಟು ಡೂ ದಿಸ್ ಪ್ರಾಕ್ಟೀಸಸ್. ಭಾಷಾಭ್ಯಾಸ, ಸ್ವಂತ ವಾಕ್ಯ, ಐ ಆಲ್ರೆಡಿ ಟೋಲ್ಡ್ ದ ಮೀನಿಂಗ್ ಆಫ್ ದಿಸ್. ವಿರುದ್ಧಾರ್ಥಕ ಪದ, ಬಹುವಚನ, ವಿಭಕ್ತಿ, ಪ್ರತ್ಯಯ, ಇದಿಷ್ಟನ್ನು ನೀವು ಮಾಡಿ. ಐ ರಿಕ್ವೆಸ್ಟ್ ಯು ಆಲ್ ಟು ಡೂ ದಿಸ್ ನೌ. If you won't find the answer, please watch at the end of the video for the answers. Okay na? So thank you so much ಎಲ್ಲರಿಗೂ. I hope the lesson is very easy and you have understood the lesson. Doubt ಇದ್ರೆ ಏನು ಮಾಡ್ತೀರಾ, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, or write a mail to me at yashasvikannadavani@gmail.com. Okay na? So thank you so much ಎಲ್ಲರಿಗೂ for watching. Please like the video, share ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. Sharing knowledge is always the good thing and the best thing that is in the world. And if you have not yet subscribed, immediately subscribe ಮಾಡ್ಕೊಳ್ಳಿ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ. And bell icon ಮೇಲೆ click ಮಾಡಿ so that you will get a notification as and when I upload the video. So thank you so much ಎಲ್ಲರಿಗೂ. And end of the video you will be having exercises. Okay? Thank you so much. ಧನ್ಯವಾದ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.